ನಮಸ್ಕಾರ ಕರ್ನಾಟಕ. ವೆಲ್ಕಮ್ ಟು ಟ್ರೂ ಲೈವ್ಸ್ ನ್ಯೂಸ್. ಕರ್ನಾಟಕದಲ್ಲಿ ಸಾಲು ರಾಜಕಾರಣಿಗಳು ಕೋರ್ಟ್ ಮೊರೆ ಹೋಗಿ ನಮ್ಮ ಮಾನ ಹಾಳಾಗುತ್ತಿದೆ, ನಮ್ಮ ತೇಜೋವಧೆ ಮಾಡಲಾಗುತ್ತಿದೆ ಅಂತ ಹೇಳಿ ಕೋರ್ಟ್ ಮೊರೆ ಹೋಗಿ ಸ್ಟೇಗೋಸ್ಕರ ಕೋರ್ಟ್ ಮೊರೆ ಹೋಗಿದ್ದನ್ನು ನಾವೆಲ್ಲ ನೋಡಿದ್ದೀವಿ, ಕೇಳಿದ್ದೀವಿ, ಓದಿದ್ದೀವಿ. ಎಸ್, ಇವರೇನಾ ಈ ವ್ಯಕ್ತಿಗಳು ಅನ್ನೋ ಒಂದು ಮನಸ್ಥಿತಿ ಕೂಡ ನಮ್ಮಲ್ಲೆಲ್ಲ ಆಗಿದ್ದನ್ನು ನಾವೆಲ್ಲ ಅನುಭವ ಪಟ್ಟಿದ್ದೇವೆ. ಈಗ ಸಾಲು ರಾಜಕಾರಣಿಗಳ ನಂತರ ಈಗ ಒಂದು ಸಾಲು ಸ್ವಾಮೀಜಿಗಳು, ಕಾವಿದಾರಿಗಳು ಅಂತ ಹೇಳ್ತೀವಿ, ಅಥವಾ ಮಠದ ಸ್ವಾಮೀಜಿಗಳು ಅಂತ ಯಾರು ನಾವು ಯಾವಾಗಲೂ ಯಾವುದೇ ವಿಚಾರ ಬಂದರೂ ಸಹ ಮಠ ಮಾನ್ಯಗಳಿಗೆ ನಾವು ಎಷ್ಟು ಗೌರವವನ್ನು ಕೊಡ್ತೇವೆ. ಆ ಧಾರ್ಮಿಕ ಪದ್ಧತಿಗಳಾಗಿರ್ಬೋದು, ಅವರ ಬಗ್ಗೆ ನಂಬಿಕೆ ಆಗಿರ್ಬೋದು, ಸ್ವಾಮೀಜಿಗಳ ಕಾಲು ಮುಟ್ಟೋದು, ಅವರ ಆಶೀರ್ವಾದ ತಗೊಳ್ಳೋದು, ಅಥವಾ ಯಾವುದನ್ನ ವಿಚಾರಕ್ಕೆ ಅವರನ್ನು ಮುಂದಾಳತ್ವ ವಹಿಸೋದು, ಸಮಾಜದಲ್ಲಿ ಏನೇ ಆದರೂ ಕೂಡ ಏನೋ ಸ್ವಾಮೀಜಿಯವರು ನಮಗೆ ದಾರಿದೀಪ ಆಗಿದ್ದಾರೆ ಅಂತ ಅನ್ಕೊಳ್ಳೋ ವಿಚಾರ ಬಂದಾಗ ಇದೇ ಸ್ವಾಮೀಜಿಗಳು ಸಾಲು ಸ್ವಾಮೀಜಿಗಳು ನೀವು ನೋಡ್ತಾ ಇರ್ಬೋದು, ಕೋರ್ಟ್ ಮೊರೆ ಹೋಗಿದ್ದಾರೆ, OSಗಳನ್ನು ಫೈಲ್ ಮಾಡಿದ್ದಾರೆ, ಸ್ಟೇಗಳನ್ನು ಕೇಳಿದ್ದಾರೆ. ಇದರ ಬಗ್ಗೆ ಖಂಡಿತವಾಗಿ ಅವರ ಓನ್ಲಿ ಎಫರ್ಟ್ ವಾಸ್ ಕರ್ನಾಟಕದಲ್ಲಿ ಎಲ್ಲ ರಂಗಗಳಲ್ಲೂ ಸಹ ಎಲ್ಲವೂ ಸರಿ ಇದೆ ಅನ್ನೋದಕ್ಕಿಂತ ಏನು ಆಗ್ತಾ ಇದೆ, ಸ್ವಾಮೀಜಿಗಳು ಸಹ ರಾಜಕಾರಣಿಗಳು ನಾವು ಕೋರ್ಟ್ ಮೊರೆ ಹೋಗಿ ಸ್ಟೇಗಳನ್ನು ತಗೊಂಡಿದ್ದಾಗ ಸ್ವಲ್ಪ ನಮಗೆಲ್ಲ ಜುಗುಪ್ಸೆ ಆಯಿತು. ಏನು ನಾವು ಓಟ್ ಹಾಕದಂಥ ರಾಜಕಾರಣಿಗಳು, ಮಾಜಿ CMಗಳು, MLAಗಳು, MP ಗಳು ಏನು ಇಷ್ಟು ದೊಡ್ಡ ಲಿಸ್ಟ್ ಇದೆಯಾ, ಏನು ತಪ್ಪು ಮಾಡಿದ್ದಾರೆ ಇವರು, ಯಾಕೆ ಇವ್ರು ಕೋರ್ಟ್ಗೆ ಹೋಗ್ತಾ ಇದ್ದಾರೆ, ಎಷ್ಟೋ ಜನ ಸಾಮಾನ್ಯ ಜನ ಪೇಪರ್ ಬೇಕಾದ್ರೆ ಯಾಕೆ ಇವ್ರು ಸ್ಟೇ ತೊಗೊಂಬಂದಿದ್ದಾರೆ ಅಂತ ಎಲ್ಲ ಇದು ಅಂತ ಚರ್ಚೆ ಆಗ್ತಾ ಇದ್ದಂಥ ವಿಚಾರ. ಯಾಕೆ ಅಂತಂದರೆ ಇವ್ರುಗಳನ್ನೆಲ್ಲ ನಾವು ಜನಪ್ರತಿನಿಧಿಗಳು ಅಂದ್ಕೊಂಡಿದ್ವಿ, ಇವ್ರುಗಳ ಮೇಲೆ ನಂಬಿಕೆ ಇಟ್ಟಿದ್ವಿ, ಇವ್ರುಗಳನ್ನ ಓಟ್ ಹಾಕಿದ್ವಿ, ಇವ್ರುಗಳನ್ನ MLA ಮಿನಿಸ್ಟ್ರು CMಗಳು ಮಾಡಿದ್ದೀವಿ. ಇವ್ರುಗಳೇ ಹೋಗಿ ಸಾಲು ನಮ್ಮ ಮಾನ ಹರಾಜಾಗ್ತಾ ಇದೆ ಅಂತ ಹೇಳಿ ಸ್ಟೇಗಳನ್ನು ತಂದಂಥ ಒಂದು ಸಮಯ ಜನ ಇನ್ನೂ ಮರ್ತಿಲ್ಲ. ಅದನ್ನು ಈಗಲೂ ಸಹ ಜನ ಯಾರೂ ಅದನ್ನು ಮರ್ತಿಲ್ಲ. ಈಗ ಸಮಾಜದ ದಾರಿದೀಪ ಅಂತ ಅಂದ್ಕೊಂಡು ಅವರ ಕಾಲಿಗೆ ಬಿದ್ದು ಅವರ ಆಶೀರ್ವಾದ ತಗೊಂಡು ದೇವ್ರ ಪಕ್ಕದಲ್ಲೇ ಕೂತಿರ್ತಾರೆ. ನಿಜವಾಗ್ಲೂ ನನ್ನ ಹತ್ರ ಚರ್ಚೆ ಮಾಡ್ಬೇಕಾದ್ರೆ ಯಾರೋ ಒಬ್ರು ಹೇಳಿದ್ರು, ಎಲ್ಲ ಸ್ವಾಮೀಜಿಗಳು ಕೋರ್ಟ್ಗೆ ಹೋಗೋದಕ್ಕಿಂತ ಜನರ ಕೋರ್ಟಲ್ಲಿ ಅವ್ರು ಕೂತ್ಕೊಂಡು ಪೂಜೆ ಮಾಡೋ ಆ ದೇವರನ್ನೇ ಈ ರೀತಿ ಪ್ರಮಾಣ ಮಾಡಿ ನಾನು ಯಾವುದೂ ತಪ್ಪಿಲ್ಲ ಅಂದರೆ ಇದಕ್ಕಿಂತ ವಿಚಾರ ಬೇಕಾ? ಕ್ಲಾರಿಟಿ ಅವರೇ ಕೊಡ್ಬೋದಾಗಿತ್ತು. ಯಾವುದೇ ವಿಚಾರಗಳಾಗಿರಲಿ, ಮಾಧ್ಯಮಗಳ ವಿರುದ್ಧ, ಸಾಕಷ್ಟು ಮಾಧ್ಯಮಗಳ ವಿರುದ್ಧ, ಸಾಕಷ್ಟು ಯೂಟ್ಯೂಬರ್ಸ್ ವಿರುದ್ಧ, ಫೇಸ್ಬುಕ್ ವಿರುದ್ಧ, ಸಾಮಾಜಿಕ ಜಾಲತಾಣದ ವಿರುದ್ಧ, ಐ ಥಿಂಕ್ ಸ್ಯಾಟಲೈಟ್ ನ್ಯೂಸ್ ಚಾನಲ್ಗಳ ವಿರುದ್ಧ, ಕೊನೆಗೆ ಹೋಗಿ ನಮ್ಮ ವಿರುದ್ಧನೂ ಸೊ ವಾಟ್ ಎವರ್ ಇಟ್ ಇಸ್ ಸೆಟ್ ಆ್ಯಂಡ್ ಡನ್. ನಾವೊಂದನ್ನು ತುಂಬ ಪವಿತ್ರವಾಗಿ ನಂಬಿರ್ತೇವೆ. ಅದು ನಮ್ಮ ತಂದೆ ತಾಯಿ ಆಗಿರ್ಬೋದು, ನಮ್ಮ ಹುಟ್ಟಾಗಿರ್ಬೋದು, ನಮ್ಮನ್ನಾಗಿರ್ಬೋದು, ಅಥವಾ ನಾವು ಒಂದಷ್ಟು ಕೆಲವರ ವ್ಯಕ್ತಿಗಳ ಮೇಲೆ ಒಂದು ಅಪಾರವಾದಂಥ ನಂಬಿಕೆಯನ್ನು ಇಟ್ಟಿರ್ತೇವೆ. ಆ ನಂಬಿಕೆ ಎಲ್ಲೋ ಒಂದು ಕಡೆ ಅದು ಒಂದು ಕರಗೋಗ್ತಾ ಇದೆಯಾ, ಅಥವಾ ಆ ನಂಬಿಕೆ ಮೇಲೆ ಏನಾದರೂ ಡ್ಯಾಮೇಜ್ ಆಗ್ತಾ ಇದೆಯಾ? ಬಟ್ ಪ್ರಶ್ನೆ ಏನಪ್ಪ ಅಂತಂದರೆ, ಈಗ ಕೋರ್ಟ್ಗೆ ಹೋಗಿರೋದು ನಿಜ. ಸೊ ಈಗ ಜಸ್ಟ್ ಇಟ್ ಈಸ್ ಅಪ್ ಟು ದ 7 ಕೋಟಿ ಕನ್ನಡಿಗರು. ಎಸ್, ನಿಮಗೆ ಈ ವಿಚಾರ ಗಮನಕ್ಕೆ ತರಬೇಕಷ್ಟೇ. ಯಾಕಂದರೆ ಕೋರ್ಟಲ್ಲಿರೋದ್ರಿಂದ ಹೆಚ್ಚಾಗಿ ನಾವು ಏನೂ ಮಾತಾಡಲಿಕ್ಕಾಗಲ್ಲ. ಓಕೆ, ಆ್ಯಸ್ ಇಟ್ ಈಸ್ ಓಕೆ, ಕೋರ್ಟಲ್ಲಿರೋದ್ರಿಂದ ನಾವು ಅದ್ರ ಬಗ್ಗೆ ಹೆಚ್ಚು ಟಿಪ್ಪಣಿನೂ ಮಾಡಲಿಕ್ಕಾಗಲ್ಲ. ಬಟ್ ಕೋರ್ಟ್ಗೆ ಹೋಗಿದ್ದಾರೆ, ಸ್ವಾಮೀಜಿಗಳು ಕೋರ್ಟ್ಗೆ ಹೋಗಿದ್ದಾರೆ, ಅದು ನಿಮ್ಮ ಗಮನಕ್ಕೆ ಇರಲಿ. ಅದನ್ನು ಸ್ಟೇ ಕೇಳಿದ್ದಾರೆ ಇವ್ರುಗಳೇ ಅವರು. ಧನ್ಯವಾದಗಳು.